ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ಮತ್ತು ಶಿರಾ ತಾಲೂಕು ಕಾಡುಗೊಲ್ಲರ ಸಂಘ ಸಹಯೋಗದಿಂದ ಪ್ರತಿಭಾ ಪುರಸ್ಕಾರವನ್ನು ದಿನಾಂಕ 18/8/2024 ಭಾನುವಾರ 11 ಗಂಟೆಗೆ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಿರುತ್ತೇವೆ. ಈ ಕಾರ್ಯಕ್ರಮಕ್ಕೆ ಒಣಕಲ್ ಮಠದ ಪೀಠಾಧ್ಯಕ್ಷರಾದಂಥ ಶ್ರೀ ಶ್ರೀ ಪರಮಪೂಜ್ಯ ಬಸವರಾಮಾನಂದ ಸ್ವಾಮೀಜಿಯವರು ಅವರ ದಿವ್ಯ ಸನ್ನಿಧಾನದಲ್ಲಿ ಏರ್ಪಡಿಸಿರ್ತೇವೆ ಮತ್ತು ಜನಪ್ರಿಯ ಶಾಸಕರು ಮತ್ತು ಅಭಿವೃದ್ಧಿ ಅಧಿಕಾರರು ಆದಂಥ ಈ ಕ್ಷೇತ್ರದ ಶಾಸಕರು ಆದಂಥ ಟಿ ಬಿ ಜಯಚಂದ್ರ ಸಾಹೇಬರು ಸಹ ಆಗಮಿಸಿದ್ದಾರೆ ಮತ್ತು ಚಿತ್ರದುರ್ಗ ಕ್ಷೇತ್ರದ ಸಂಸದರಾದಂಥ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಗೋವಿಂದ ಕಾರಜೋಳ ಸಾಹೇಬರು ಸಹ ಆಗಮಿಸಲಿದ್ದಾರೆ ಮತ್ತು ನಮ್ಮ ಸಮಾಜದ ಕಣ್ಮಣಿ ಎಸ್ ಟಿ ಮೀಸಲಾತಿ ಹೋರಾಟದ ರೂವಾರಿಗಳು ಕೊಡುಗೈ ದಾನಿಗಳಾದಂಥ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ರಾಜಣ್ಣವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಪ್ರತಿಭಾವಂತ ವಿದ್ಯಾರ್ಥಿನಿಯರು ಮತ್ತು ಪೋಷಕರು ಹಾಗೂ ನಮ್ಮ ಸಮಸ್ತ ಕಾಡುಗೊಲ್ಲ ಬಂಧುಗಳು ದಯವಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಮುದಾಯ ಭವನ ಬುಕ್ಕಾಪಟ್ಟಣ ರಸ್ತೆಯಲ್ಲಿರ್ತಕ್ಕಂಥ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹಿಂಭಾಗ ಇದೆ, ಅಲ್ಲಿರುತ್ತೆ ಈ ಕಾರ್ಯಕ್ರಮ. ದಯವಿಟ್ಟು ಇದನ್ನು ಸ್ಥಳ ಎಲ್ಲರೂ ನೋಡಿರ್ತೀರ, ಆದರೆ ಗೊತ್ತಿರಲ್ಲ. ದಯವಿಟ್ಟು ಎಲ್ಲರೂ ಈ ಒಂದು ಸ್ಥಳವನ್ನು ನಿಗದಿ ಅಲ್ಲಿ ಮಾಡಿದೆ, ಎಲ್ಲ ಸೇರಿ ಸಂಘದಲ್ಲಿ ಮಾಡಿದ್ದಾರೆ. ಪೆಟ್ರೋಲ್ ಬಂಕ್ ಹಿಂಭಾಗ ಬುಕ್ಕಾಪಟ್ಟಣ ಸರ್ಕಲ್ ರಸ್ತೆ. ದಯವಿಟ್ಟು ಎಲ್ಲರೂ ಬರಬೇಕಾಗುತ್ತೆ. ಹಾಗೂ ಎಲ್ಲ ನಮ್ಮ ಕಾಡುಗೊಲ್ಲ ಬಂಧುಗಳು ಜಾತಿ ಸರ್ಟಿಫಿಕೇಟು ಮಾಡಿಸ್ಕೋಬೇಕು. ಈಗಾಗಲೇ ನಮ್ಮ ನಿಗಮದಿಂದ 100 ಕೋಟಿ ಅನುದಾನವನ್ನು 50 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಈಗ ಎಲ್ಲರೂ ಸರ್ಟಿಫಿಕೇಟ್ ಇದ್ರೆ ಮಾತ್ರ ನಿಮ್ಗೆ ಅನುಕೂಲ ಆಗುತ್ತೆ. ಮಕ್ಕಳಿಗೆ ಓದೋಕ್ಕಾಗಿರ್ಬೋದು, ಗಂಗಾ ಕಲ್ಯಾಣ ಆಗಿರ್ಬೋದು, ಬೇರೆ ಏನೇ ಒಂದು ತಗೋಬೇಕಂದ್ರೂ ಸರ್ಟಿಫಿಕೇಟ್ ಬೇಕಾಗುತ್ತೆ. ದಯವಿಟ್ಟು ಎಲ್ಲರೂ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ. ಇದನ್ನು ಎಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಮಕ್ಕಳನ್ನ ಅವತ್ತೆಲ್ಲರೂ ಏನು ನಾವು ಮಕ್ಕಳನ್ನ ಕರಿತೀವಲ್ಲ, ಆ ಮಕ್ಕಳ ಜೊತೆಗೆ ತಂದೆ ತಾಯಿ ಮತ್ತು ಬಂಧು ಬಳಗರೆಲ್ಲ ಬಂದು ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಮ್ಮ ಕಾಡುಗೊಲ್ಲರ ಸಂಘದ ವತಿಯಿಂದ ವಿನಂತಿ ಮಾಡ್ಕೊಳ್ತೇವೆ. ಯಾಕಂದರೆ ಇವತ್ತು ನಮ್ಮ ಏನು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ, ಈ ಒಂದು ವರ್ಗಕ್ಕೆ ಎಲ್ಲ ಸಮುದಾಯದವರು ಇವತ್ತು ನಾವು ಸಹಕಾರವನ್ನು ನೀಡ್ತಾ ಇದ್ದೀರಿ. ಇವತ್ತು ಈ ಸಮುದಾಯ ಮಾಡಬೇಕು, ಶಿಕ್ಷಣದಲ್ಲಿ ಭಾರಿ ಹಿಂದುಳಿದಿದ್ದೀರಾ ಅಂತೇಳಿ ಎಲ್ಲ ಮಾಡ್ತಾಯಿದ್ದಾರೆ. ಇವತ್ತು ಏನು 80% ಮೇಲ್ಪಟ್ಟಂಥ ವಿದ್ಯಾರ್ಥಿಗಳಿಗೆ ಇವತ್ತು ನಮ್ಮ ಕಾಡುಗೊಲ್ಲ ಸಮುದಾಯದಿಂದ ನಾವು ಏನು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾಯಿದ್ದೀವಿ, ಇದು ಅತ್ಯಂತ ಸ್ಮರಣೀಯ ಮತ್ತು ಇದೊಂದು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಅಂತೇಳಿ ನಾನಾದರೂ ಭಾವಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಶಿರಾ ತಾಲೂಕಲ್ಲಿ 42 ಗ್ರಾಮ ಪಂಚಾಯತಿಗಳಿದ್ದಾವೆ. 42 ಗ್ರಾಮ ಪಂಚಾಯತಿಯಿಂದ ಎಲ್ಲ ಒಂದೊಂದು ಪಂಚಾಯತಿಗೆ ಒಬ್ಬರು ಜವಾಬ್ದಾರಿಯನ್ನು ವಹಿಸಿ ನಾವು ಎಲ್ಲ ಏನು ವಿದ್ಯಾರ್ಥಿಗಳನ್ನು ಮತ್ತು ಪೋಷಕರನ್ನು ಕರ್ಕೊಂಡು ಬರಬೇಕು ಅಂತೇಳಿ ನಾವೆಲ್ಲ ಮನವಿಯನ್ನು ಈ ಒಂದು ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ, ಈ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ನಿಕಟಪೂರ್ವ ಅಧ್ಯಕ್ಷರಂತ ನಮ್ಮ ರಂಗಶಮಣ್ಣರಾಗಿರ್ಬೋದು, ನಮ್ಮ ಚಂದ್ರಣ್ಣಮ್ಮ ಆಗಿರ್ಬೋದು, ನಮ್ಮ ಈಶ್ವರಪ್ಪರಾಗಿರ್ಬೋದು, ನಮ್ಮ ಗುಮ್ನಳ್ಳಿ ಈರಮಮ್ಮ ಆಗಿರ್ಬೋದು, ಮತ್ತು ನಮ್ಮ ಮದಕನಹಳ್ಳಿ ಗೌಡಪ್ಪರು, ಇವರೆಲ್ಲರ ಒಂದು ಸಹಭಾಗಿತ್ವದಲ್ಲಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಲೀಡ್ರೇನೆ, ಇಲ್ಲಿ ಯಾರು ಬಂದಿರೋರೆಲ್ಲ ಮುಖಂಡರೇ, ಇವರೆಲ್ಲರ ಒಂದು ನೇತೃತ್ವದಲ್ಲಿ, ಯಾಕಂದರೆ ಹೆಸರುಗಳೇ ಹೇಳೋಕ್ಕೆ ಎಲ್ಲರದು ಆಗಲ್ಲ, ಇವ್ರ ಮುಖಂಡತ್ವದಲ್ಲಿ ನಾವು ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಇವತ್ತು ಇಡೀ ಸಮುದಾಯನೇ ಇವತ್ತು ಹೊರಟಿದೆ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು 18ನೇ ತಾರೀಕು ಹಮ್ಮಿಕೊಂಡಿದ್ದೀವಿ ಶಿರಾದಲ್ಲಿ. ಈ ಒಂದು ಕಾರ್ಯಕ್ರಮವನ್ನು ನಾವು IB ಸರ್ಕಲಿಂದ ರಿಲಯನ್ಸ್ ಪೆಟ್ರೋಲ್ ಬಂಕ್ ನಮ್ಮ ಸಮುದಾಯ ಭವನ ಅಲ್ಗಾನ ಸಹ ನಾವು ಪ್ರೊಸೆಷನಲ್ಲಿ ಹೋಗಿ ಆ ಒಂದು ಪ್ರೊಸೆಷನ್ನಲ್ಲಿ ಅವತ್ತು ಕಾರ್ಯಕ್ರಮಗಳಿರ್ತವೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ಅವತ್ತಿನ ದಿವಸ ನಾವು ಏನು ಗೌಡ ಪೂಜಾರಿಗಳು ಮತ್ತು ಏನು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರುಗಳು, ಹಾಲಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಮತ್ತು ತಾಲೂಕ್ ಪಂಚಾಯತಿ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳು, ಇಷ್ಟು ಜನಗಳಿಗೆ ನಾವು ಏನು ಅವ್ರಿಗೆ ಪ್ರತಿಭೆಯನ್ನು ಪುರಸ್ಕಾರ ಮಾಡಬೇಕು, ಸನ್ಮಾನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ.